ಕ್ಯಾರೆನ್ಸ್ ಕ್ಲಾವಿಸ್ದು ಇವತ್ತು ಇನ್ಸೈಡ್ ಏನೇನಿದೆ ಅಂತ ಹೇಳ್ತೀನಿ ನೋಡ್ಕೊಳ್ಳಿ. ಅಲ್ಲಿಂದ ಇಲ್ಲಿವರೆಗೂ ಡಿಜಿಟಲ್ ಮೀಟ್ರು ಯಾವ ಥರ ಇದೆ ಅಂತ ನೋಡಿ. ಇವಾಗ ಇಲ್ಲಿ ಸ್ಟಾರ್ಟ್ ಬಟನ್ ಕೊಟ್ಟಿದ್ದಾನೆ ಕೆಳಗಡೆ. ಬ್ರೇಕ್ ಮೇಲೆ ಕಾಲಿಟ್ಕೊಂಡು ನೋಡಿ ಸ್ಟಾರ್ಟ್ ಆಗೋಯ್ತು. ಆಮೇಲೆ ನೀವು ಗೇರ್ ಫ್ರಂಟ್ ಹೋಗ್ಬೇಕಂದ್ರೆ ಇಲ್ಲಿ ಡಿ ಅಂತ ಇದೆ. ಇಲ್ಲಿ ಮುಂದೆ ಇಲ್ಲಿ ಇದನ್ನು ಕೊಟ್ಟಿದ್ದಾನೆ. ಇದನ್ನು ಮಾಡಿದ್ರೆ ಇಲ್ಲಿ ಡಿಸ್ಪ್ಲೇಲಿ ಡಿ ಅಂತ ತೋರಿಸುತ್ತೆ. ಆಮೇಲೆ ಸೆಂಟ್ರಲ್ ಮಾಡಿದ್ರೆ ನ್ಯೂಟ್ರಲ್ಲು, ಇದನ್ನು ಸೆಂಟ್ರಲ್ ಮಾಡಿದ್ರೆ ನ್ಯೂಟ್ರಲ್ಲು, ಅಲ್ಲಿ ಎನ್ ಅಂತ ತೋರಿಸ್ತಾ ಇದೆ. ಕೆಳಗಡೆ ಮಾಡಿದ್ರೆ ರಿವರ್ಸ್ ಆನ್ ಮಾಡಿದ ತಕ್ಷಣ ನಿಮಗೆ ಕ್ಯಾಮ್ರಾನು ಬರುತ್ತೆ. ಮತ್ತು ನೀವು ಪಾರ್ಕಿಂಗ್ ಮಾಡಬೇಕಂದ್ರೆ ಇಲ್ಲಿ ಸೈಡಲ್ಲಿ ಒಂದು ಬಟನ್ ಕೊಟ್ಟಿದ್ದಾನೆ. ಈ ಸೈಡಲ್ಲಿ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಪಿ ಅಂತ ಬರುತ್ತೆ ಪಾರ್ಕಿಂಗ್. ಅವಾಗ ನೀವು ಡೋರ್ ಓಪನ್ ಮಾಡೋಕ್ಕೆ, ಅಂದರೆ ಯಾವುದೇ ಕಾರಣಕ್ಕೂ ಡೋರ್ ಓಪನ್ ಆಗಲ್ಲ. ಇದರಲ್ಲಿ ಇನ್ನೊಂದು ಆಪ್ಷನ್ ಏನು ಕೊಟ್ಟಿದ್ದಾನೆಂದರೆ, ನೀವು ಇವಾಗ ಸಡನ್ನಾಗಿ ಡಿ ಅಲ್ಲಿ ಇರ್ತೀರ, ಯಾರು ಡೋರ್ ಹಾಕಿರಲ್ಲ, ನೀವು ಯಾವುದೇ ಕಾರಣಕ್ಕೂ ಮೂವ್ ಮಾಡೋಕ್ಕಾಗಲ್ಲ. ಡೋರ್ ಹಾಕಿಲ್ಲ ಅಂದರೆ, ಇಷ್ಟು ಡೋರ್ ಓಪನ್ ಇತ್ತಂದರೆ ನೀವು ಯಾವುದೇ ಕಾರಣಕ್ಕೂ ಎಸ್ಲೇಟರ್ ಕೊಟ್ಟರು ರೈಸ್ ಆಗೋಲ್ಲ, ಅದು ಮುಂದೆ ಹೋಗಲ್ಲ. ಆ ಥರ ಫೆಸಿಲಿಟಿ ಕೊಟ್ಟಿದ್ದಾನೆ ಇದರಲ್ಲಿ. ತುಂಬ ಚೆನ್ನಾಗಿದೆ, ಸ್ಪೇಸು ತುಂಬ ಚೆನ್ನಾಗಿದೆ ಇದರಲ್ಲಿ. ಇದು ಬಂದ್ಬಿಟ್ಟು ಸೆವೆನ್ ಸೀಟ್ರು, ಮುಂದ್ಗಡೆ 2, ಹಿಂದ್ಗಡೆ 3, ಆಮೇಲೆ ಅದ್ರ ಹಿಂದ್ಗಡೆ 2 ಸೀಟ್ ಕೊಟ್ಟಿದ್ದಾರೆ. 7 ಸೀಟ್ರ್ ಇದು ಕಿಯಾ ಕ್ಲಾವಿಸ್. ಇವಾಗ ನೋಡಿ ಸ್ವಿಚ್ ಆಫ್ ಮಾಡ್ತಾ ಇದ್ದೀನಿ ನೋಡಿ, ಆಫ್ ಆಗೋಯ್ತು. ಎ ಸಿದೆಲ್ಲ ಇಲ್ಲಿ ಕೊಟ್ಟಿದ್ದಾನೆ ನೋಡಿ. ಎ ಸಿದು ವಿಂಗ್ಶೀಲ್ಡ್ ಇದು ಕೂಡ ಸ್ಕ್ರೀನ್ ಟಚ್ಚೆ ನೋಡಿ. ಇವಾಗ ಆಫ್ ಆಗಿದೆ. ಆಟೋ ಹೊಡೆದ್ರೆ ನೋಡಿ ಆನ್ ಆಯಿತು. ಎ ಸಿ ಕೂಡ ತುಂಬ ಚೆನ್ನಾಗಿದೆ ಇದ್ರದ್ದು. ಆಮೇಲೆ ಇಲ್ಲಿ ನೀವು ಮ್ಯೂಸಿಕ್ ಸಿಸ್ಟಮ್ ಬೇಕು ಅಂದರೆ ಮೇಲ್ಗಡೆ ಟಚ್ ಮಾಡಿದ್ರೆ ಮ್ಯೂಸಿಕ್ ಸಿಸ್ಟಮ್ ನೋಡಿ. ನೀವು ಯಾವ್ದು ಬೇಕದು ಸೆಟ್ನ ಮಾಡ್ಕೋಬೋದು. ಇಲ್ಲಿ ಮತ್ತು ಇಲ್ಲಿ ಸ್ಟೇರಿಂಗಲ್ಲೇ ಕೊಟ್ಟಿದ್ದಾನೆ. ಸೌಂಡ್ ಜಾಸ್ತಿ ಕೊಡೋದು, ಕಮ್ಮಿ ಮಾಡೋದು, ಆಮೇಲೆ ನೀವು ಚಾನಲ್ ಚೇಂಜ್ ಮಾಡೋದು. ಆಮೇಲೆ ಈ ಕಡೆ ಟೈರ್ ಪ್ರೆಷರು ಎಷ್ಟಿದೆ ಅಂತ ಗೊತ್ತಾಗುತ್ತೆ. ನ್ಯಾವಿಗೇಟು ಎಲ್ಲ ಇಲ್ಲೇ ಬರುತ್ತೆ. ಕಿಲೋಮೀಟ್ರು, ರೇಂಜು ನೋಡಿ. ಇವಾಗ ನಮ್ಮದು 89 ಇದೆ ಚಾರ್ಜು ಬ್ಯಾಟ್ರಿದು. 327 ತೋರಿಸ್ತಾ ಇದೆ. ಬಟ್ ಇದು ಕರೆಕ್ಟಾಗಿ ಹೆಚ್ಚು ಕಡಿಮೆ 200 ಅಂತೂ ಹೋಗುತ್ತೆ ಇದು. ಆಮೇಲೆ ಇದು ಮ್ಯಾಕ್ಸು 382 ಕೊಟ್ಟಿದ್ದಾನೆ. ಬಟ್ 327 ಅಂತೂ ಪಕ್ಕಾ ಬರುತ್ತೆ. ಇಲ್ಲಿ ಕಿಲೋಮೀಟ್ರ್ ಅಂತ ಕೊಟ್ಟಿದ್ದಾನಲ್ಲ, ಇದು ಮೇಲೆ ಇದು ಪಕ್ಕಾ ಬರುತ್ತೆ. ಇದು ಇಷ್ಟು ಇದು ಮ್ಯಾಕ್ಸು 382 ಕೊಟ್ಟಿದ್ದಾನೆ. ಇಷ್ಟಂತೂ ಬಂದೇ ಬರುತ್ತೆ, ಪಕ್ಕಾ ಬರುತ್ತೆ ಚಾರ್ಜಿಂಗು. ಬಟ್ ಇದು ಫುಲ್ ಚಾರ್ಜ್ ಆಗೋಕ್ಕೆ 4 ಅವರ್ ಬೇಕಾಗುತ್ತೆ. ನೀವು ನಾರ್ಮಲ್ ಮನೇಲೆಲ್ಲ ಚಾರ್ಜ್ ಆಗ್ತೀರಾ ಅಂದರೆ ಕಡಿಮೆ ಅಂದರೆ ಒಂದು 7 ಅವರ್ ಬೇಕಾಗುತ್ತೆ. 3 ಅವರ್ ಎಕ್ಸ್ಟ್ರಾ ತೊಗೊತದೆ. ಇಲ್ಲ ಫಾಸ್ಟ್ ಚಾರ್ಜಿಂಗ್ ಅಂದರೆ 3 ರಿಂದ 4 ಅವರಲ್ಲಿ ಫುಲ್ ಆಗಿಬಿಡುತ್ತೆ. 0 to 100 ನಾನು ಹೇಳ್ತಾ ಇರೋದು. ಮತ್ತು ನಿಮಗೆ ಹೆಚ್ಚು ಕಡಿಮೆ ಒಂದು 20 ಚಾರ್ಜಿಂಗ್ ಇರುತ್ತೆ, ಏನೋ 20%. ಅದ್ರ ಮೇಲೆ ಹಾಕಿದ್ರೆ ನಿಮಗೆ 1-1.5 ಗಂಟೆ 2 ಗಂಟೆಲೆಲ್ಲ ಚಾರ್ಜ್ ಆಗಿಬಿಡುತ್ತೆ ಫುಲ್ಲು. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ, ನಿಮಗೆ ಬ್ಯಾಟ್ರಿ ಲೈಫ್ ಇದರಲ್ಲಿ ಚೆನ್ನಾಗಿರಬೇಕು, ಲೈಫ್ ಚೆನ್ನಾಗಿ ಬರಬೇಕು ಅಂದರೆ ನೀವು 90 ಮೇಲೆ ಚಾರ್ಜ್ ಮಾಡೋಕ್ಕೆ ಹೋಗಬೇಡಿ. ನಾವು ಅಷ್ಟೇ 90ಗೆ ಇಟ್ಕೊಂಡಿದ್ದೀವಿ ನೋಡಿ. ಅದು 89 ತೋರಿಸ್ತಾ ಇದೆ ಚಾರ್ಜಿಂಗು. ನಾವು ಅಷ್ಟೇ ಇಟ್ಕೊಂಡಿರೋದು, 90 ಅಷ್ಟೇ ಚಾರ್ಜ್ ಮಾಡೋದು. ಮತ್ತು ನಾವು ಫುಲ್ ಚಾರ್ಜ್ ಮಾಡಲ್ಲ ನೋಡಿ. ಇಲ್ಲಿ ಆಮೇಲೆ ಕ್ರೂಸ್ ಕಂಟ್ರೋಲು, ಕ್ಯಾಮ್ರಾ, ಇಲ್ಲಿ ಒಂದು ಬಟನ್ ಕೊಟ್ಟಿದ್ದಾನೆ. ಇಲ್ಲಿ 2 ಗ್ಲಾಸ್ ಹಾಕೋಕ್ಕೆ ಇದು ಕೊಟ್ಟಿದ್ದಾನೆ. ಇಲ್ಲಿ ಆಟೋ ಹೋಲ್ಡು, ಆಮೇಲೆ ನೀವು ಹಿಲ್ ಸ್ಟೇಷನ್ ಎಲ್ಲ ಹೋದರೆ ಬ್ರೇಕಿಂಗು ಇದು ಕೊಟ್ಟಿದ್ದಾನೆ. ಇಲ್ಲಿ USB ಪೋರ್ಟು, ಇಲ್ಲೊಂದು ಚಾರ್ಜಿಂಗ್ ಪೋರ್ಟು, ಇಲ್ಲಿ ಪಿನ್ ಚಾರ್ಜಿಂಗು. ಇದು ಪಾರ್ಕಿಂಗ್. ಇದು ಲಾಸ್ಟ್, ಇದು ಹೇಳಿದ್ರೆ ಪಿ ಅಂತ ಬರುತ್ತೆ ಪಾರ್ಕಿಂಗ್. ಇದು ಅಂದರೆ ಹ್ಯಾಂಡ್ ಬ್ರೇಕ್ ಇದು. ಹ್ಯಾಂಡ್ ಬ್ರೇಕ್ ಬೇಕಂದರೆ ಇಲ್ಲಿ ಹಾಕೋಬೋದು. ಇಲ್ಲಿ ಸೈಡಲ್ಲಿ ಕೊಟ್ಟಿದ್ದಾನೆ ಇದ್ರದ್ದು.
ಥ್ಯಾಂಕ್ ಯು ಸೋ ಮಚ್. ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು.